ಇದು ಯಾಕ್ಲ ಈ ಅಜ್ಜಿ ಹಿಂಗೊಳು ಅಂತ ಹೇಳ್ತಾಯ್ತಲ್ಲ. ಈ ಅಜ್ಜಿಗೆ ಏನು ಬಂತು ದೊಡ್ಡಪ್ಪತ್ತು ಅಂತ ಹೇಳ್ಬಿಟ್ಟು ಯಾವಾಗೂ ಭೈರವ 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 ಅಂತ ಹೇಳ್ಬಿಟ್ಟು ಕುಣ್ದಾಡ್ತಿತ್ತು. ಈಗ ಸತ್ತ ಮೇಲೆ ಈ ಮುದುಕಿಗೆ ನೆಮ್ಮದಿ ಇಲ್ವಲ್ಲ. ಸತ್ತಾಗ ನೆಮ್ಮದಿಯಾಗಿ ಇರ್ಬೇಕು ತಾನೆ. ಅದ್ಬಿಟ್ಟು ಇದು ಯಾಕೆ ಹಿಂಗೆ ಒಳ್ಕೊಂಡ್ಗಳು ಅಂತ ನಿಂತಿರೋದು. ಅಜಯ್ ಅಜಯ್ ಇದು ಯಾಕಜಯ್ ಹಿಂಗೆ ಮನೆ ಮುಂದೆ ಹೊತ್ಕೊಂಡು ನಿಂತ್ಕೊಂಡಿದ್ದೀಗಲ್ಲ, ಏನಾಯ್ತು ಅಂತ? ಓಹೋ ಮಾತಾಡೋಕ್ಕಿಲ್ವಾ? ಬೇಡ ಬಿಡು, ಹಂಗೆ ಹೊತ್ಕೊಂಡು ಎಷ್ಟೊತ್ತು ಬೇಕು ಹೊತ್ಕೊಂಡಿರು. ಮನುಷ್ಯಾಗೋಗ್ಬಿಟ್ಟಿದೆಯಲ್ಲ ನೀನು. ನಾವು ದೆವ್ವಗಳು, ನಾವೆಲ್ಲ ಹಿಂಗೆ ಒಳ್ಳೋದು ಪಳೋದು ಇವೆಲ್ಲ ಮಾಡಿಕೋಬಾರ್ದು. ನಾವು ದೆವ್ವಗಳು ತಾನೇ ನಾವು. ಹಿಂಗೆ ಹೊತ್ಕೊಂಡೆಲ್ಲ ನೀನು ಕುಂತ್ಕೊಬಿಟ್ರೆ ಈ ದೆವ್ವಗಳಿಗೆ ನೀನು ಅವಮಾನ ಮಾಡ್ದಂಗೆ ನಾವು. ನೀನು ಯಾಕೆ ಹಿಂಗೆ ಹೊತ್ಕೊಂಡು ನಿಂತ್ಕೊಂಡಿದ್ಯೋ ನಾ ಕಾಣೆ. ಭೈರವ, ಏನು ಅಂತ ಹೇಳಿ ಭೈರವ? ನನ್ನ ಮಗಳು ಇಲ್ಲಿರೋ ಮನೆಯ ಮಾರಾಕ್ತಾವಳೆ. ಎಷ್ಟು ಕೇಳ್ಕೊಂಡೆ ಗೊತ್ತಾ ನಾನು? ಬೇಡ 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 ಮಾರಬೇಡ, ನಿನ್ನ ಅಳಿಯನ ಮಾತು ನಂಬೇಡ, ಮಾರಬೇಡ ಅಂತ ಎಷ್ಟು ಕೇಳಿದ್ರು ನನ್ನ ಮಾತು ಬೆಲೆನೇ ಕೊಡ್ದಿದ್ದಂಗೆ, ಇಲ್ಲ ನಾನು ಮಾರದೇನಿ ಅಂತ ಹೇಳ್ಬಿಟ್ಟು ನೆಟ್ಟು ಹೊಂಟೋಗ್ಬಿಟ್ಲಲ್ಲ. ಅದಕ್ಕೆ ನೀನು ಯಾಕೆ ಕೊಳ್ಬೇಕು? ಅದು ಅವಳ ಇಷ್ಟ ತಾನೇ. ಅವಳು ಮಾರ್ತೀನಿ ಅಂತ ಹೇಳಿದ್ಮೇಲೆ ನೀನು ಯಾಕೆ ಮಾರಬೇಡ ಅದು ಇದು ಅಂತ ಹೇಳ್ತೀಗ? ಮಾರಿದ್ರೆ ಮಾರ್ಕೊಂಡು ಹೋಗ್ಲಿ ಬಿಡು. ನಾನು ನನ್ನ ಮಗಳು ಸಂದಕ್ಕಿರ್ಬೇಕು ಅಂತ ಯೋನೇ ನೀನು ಆಸೆ ಪಟ್ಬಿಟ್ಟೆ. ಆದರೆ ನನ್ನ ಮಗಳೇ ನಿನಗೆ ನನ್ನ ಮಾತು ಏನು ಕೇಳೋಕ್ಕಿಲ್ಲ, ಏನು ಮಾಡೋಕ್ಕಿಲ್ಲ. ಏನಂತ ಹೇಳನಿ ನನ್ನ ಮಗಳು ಕತೆಯ? ಹಾಳು ಬಿದ್ದೋಗ್ಲಿ ಬಿಡು. ಅಪ್ಪ ಇಲ್ವನ್ ಪಾಪಣ್ಣಂಗೆ ಎಲ್ಲನೂ ಮಾರಾಕ್ಬಿಟ್ಟವಳೆ. ಈಗ ಏನಜ್ಜಿ ಮಾಡ್ಬೇಕು ನಾನು? ಏನಾರ ಸಹಾಯ ಮಾಡ್ಬೇಕಾ ನಿಂಗೆ? ಬಂದ್ಬಿಟ್ಟು ಮನೆ ತಗೊಂಡಿದ್ದಂಗೆ ಏನಾರ ಮಾಡ್ಬೇಕಾ? ಹ್ಞೂ ಭೈರವ, ನಂಗೆ ಭಾಳ ನೋವಾಯ್ತೈತೆ. ಮನೆ ತಗೊಳ್ತಿದ್ದಂಗೆ ಮಾಡೋದೇನು ದೊಡ್ಡ ವಿಚಾರ ಅಲ್ಲ. ನಿಮ್ಮ ಮಗಳಿಗೆ ಬುದ್ಧಿ ಕಲಿಸ್ಬೇಕಲ್ಲ, ಅದು ಕಣಜ್ಜಿ ದೊಡ್ಡ ವಿಚಾರ ಅಂತ ಹೇಳಿದ್ರೆ ಅದು ದೊಡ್ಡ ವಿಚಾರ. ಈಗ ಮನೆ ತಗೊಳ್ತಿದ್ದಂಗೆ ಮಾಡಿದ್ರೆ ನಿಮ್ಮ ಮಗಳಿಗೆ ಹೆಂಗೆ ಗೊತ್ತಾಯ್ತದೆ? ನಿಮ್ಮ ಒಳಿಯ ಸುಳ್ಳು ಹೇಳ್ತಾವನೆ, ನಿಮ್ಮ ಒಳಿಯ ಮೋಸ ಮಾಡ್ತಾವನೆ, ನಿಮ್ಮ ಒಳಿಯ 420 ಅಂತ ಹೇಳ್ಬಿಟ್ಟು ನಿಮ್ಮ ಮಗಳಿಗೆ ಹೆಂಗೆ ಗೊತ್ತಾಯ್ತದೆ? ಎಲ್ಲ ವಿಷಯನೂ ಗೊತ್ತಾಗಬೇಕು ಅಂದರೆ ನೀವು ಸುಮ್ಮನೆ ಬಿಡಬೇಕು. ನೀವು ಎಲ್ಲ ವಿಷಯನೂ ಗೊತ್ತಾಗಬೇಕು ನಿನ್ನ ಮಗಳಿಗೆ. ನಿನ್ನ ಒಳಿಯ ಏನು ಮಾಡ್ತಾವನೆ ಅಂತ ಹೇಳ್ಬಿಟ್ಟು ಗೊತ್ತಾದರೆ ತಾನೇ ನಿನ್ನ ಮಗಳು ನನಗೆ ತಿದ್ಕೊಳ್ಳೋದು. ಹ್ಞೂ ಭೈರವ, ನನ್ನ ಮಗಳಿಗೆ ಮೊದಲು ಬುದ್ಧಿ ಬರಬೇಕು. ನನ್ನ ಮಗಳು ದಡಬಡತದು. ಯಾರು ಏನು ಹೇಳಿದ್ರು ನಂಬೋದೇ ನಿನಗೆ ಕೆಲಸ. ಈಗ ಸುಮ್ಕೆ ಇರು. ಈಗ ಬ್ಯಾಗು ಗೀಗು ಲಗೇಜ್ ಎಲ್ಲ ತಗೊಂಡು ಬೆಂಗ್ಳೂರಿಗೆ ಹೊಂಟೋಗ್ಬಿಡ್ಲಿ. ಹೋದ್ಮೇಲಲ್ವ ಗೊತ್ತಾಯ್ತದೆ ಏನೇನು ನಡೀತೈತೆ, ಏನೇನು ಆಯ್ತೈತೆ ಅಂತ ಹೇಳ್ಬಿಟ್ಟು ಎಲ್ಲ ನಿಧಾನ ಗೊತ್ತಾಯ್ತದೆ. ಸರಿನಾ? ಅಲ್ಲಿಗೆ ಹೋಗ್ಲಿ ಫಸ್ಟು. ನನ್ನ ಮೊಮ್ಮಗಳು ಗಂಡ ಅದು ಏನು ಮಾಡ್ತಾವನೋ ಏನು ಕಥೆಯೋ ನಾ ಕಾಣೆ ಭೈರವ. ಆದರೆ ಮಾತ್ರ ದೌಲತ್ ಕೊಚ್ಕೊಂಡು ಜಂಬ ಕೊಚ್ಕೊಂಡು ಮಾತ್ರ ಅಳ್ಳಾಡ್ಕೊಂಡು ಮಾತ್ರ ಓಡಾಡ್ತಾವನೆ. ಅದು ಏನು ಮಾಡ್ತಾವನೋ ನಾ ಕಾಣೆ. ಪ್ಯಾಟನಾಗೆ ಸಂದಾಗ ದುಡಿತಾವನಂತೆ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಿದ್ರು. ಅದು ಏನು ಕಥೆಯೋ? ಅಜ್ಜಿ ಎಲ್ಲನೂ ನಾನು ಹೇಳ್ತೀನಿ. ಈಗ ನೀನು ಸಮಾಧಾನ ಮಾಡ್ಕ. ಈಗ ಮನೆ ತಗೊಳ್ಳೋದನ್ನ ತಡೆಯೋದೇನು ದೊಡ್ಡ ವಿಚಾರ ಅಲ್ಲ. ಅಪ್ಪ ಇಲ್ವನ್ ಪಾಪಣ್ಣಂಗೆ ಒಂಚೂರು ಎದುರಿಸ್ಬಿಟ್ರೆ ಮನೇನು ತಗೊಳಕ್ಕಿಲ್ಲ, ಏನೂ ತಗೊಳಕ್ಕಿಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ಆಗೋಗ್ಬಿಡ್ತಾನೆ. ಏನಕ್ಕೆ ಬೇಕಪ್ಪ ಬುಟ್ಟಾಕು ಮನೆ ತಗೊಳ್ಳೋದು ಅಂತ ಹೇಳ್ಬಿಟ್ಟು. ಅದೇನೇನೆಯ ನಿಮ್ಮ ಮಗಳು ಬುದ್ಧಿ ಕಲಿಸ್ಬೇಕು. ಅವಳಿಯ ಎಂತನು ಅಂತ ಹೇಳ್ಬಿಟ್ಟು ನಿಮ್ಮ ಮಗಳು ಗೊತ್ತಾಗಬೇಕಲ್ವ. ಒಂದು ಕಿತ ಹೋಯ್ತಾವಳೆ ಬೆಂಗಳೂರಿಗೆ, ಹೋಗ್ಬಿಟ್ಟು ಬರಲಿ ಬಿಡು. ಅವಳಿಯನ್ ಯೋಗ್ಯತೆ ಎಲ್ಲ ಗೊತ್ತಾಗಲಿ. ಇನ್ನೊಂದ್ಸಲ ಕಿತ್ಕೊಂಡು ತಿನ್ನೋದಂತೂ ಕಮ್ಮಿ ಆಯ್ತದೆ. ಹ್ಞೂ, ಸರಿ ಭೈರವ, ನೀನು ಹೆಂಗೆ ಹೇಳ್ತೀಯೋ ಹಂಗೆ. ಇಷ್ಟು ವಯಸ್ಸಾಗಿ ಸತ್ತೀವ್ನಿ, ನನಗೆ ಸಮೇತ ಬುದ್ಧಿ ಇಲ್ಲ. ಚಿಕ್ಕ ವಯಸ್ಸಿಗೆ ಸತ್ತಿದ್ಯಾ? ಎಷ್ಟೆಲ್ಲ ಬುದ್ಧಿ ಕಲ್ತ್ಕೊಂಡಿದ್ಯಾ ನೀನಂತೂ. ನಾನು ನೋಡು ಯಾವ ಬುದ್ಧಿನೂ ಇಲ್ಲ ನನ್ನ ತಲೆನಾಗೆ. ಯಾರು ಏನು ಹೇಳಿದ್ರು ಅದನ್ನು ನಂಬ್ಕೊಂಡು ಸುಮ್ಮನೆ ಕುಂತ್ಕೊಳ್ಳೋದೆ ನಿನಗೆ ಕೆಲಸ. ಹಂಗೆಲ್ಲ ಗೊತ್ತಾಗಕ್ಕಿಲ್ಲ ಕಣಜ್ಜಿ. ಕಷ್ಟಪಟ್ಟು ಜೀವನ ಅರ್ಥ ಮಾಡ್ಕೋಬೇಕು. ಸರಿ, ನೀನು ಮಮತಿ ವಿಷಯಕ್ಕೇನು ಹೋಗಕ್ಕೆ ಹೋಗ್ಬೇಡ. ನೀನು ಆರಾಮಾಗಿರು. ಟೈಮ್ ಬಂದಾಗ ಎಲ್ಲ ಗೊತ್ತಾಯ್ತದೆ. ಮೊದಲು ನಿನ್ನ ಮಗಳು ಬೆಂಗ್ಳೂರಿಗೆ ಹೋಯ್ತಾಳಲ್ಲ, ಹೋಗ್ಲಿ ಬಿಟ್ಬಿಡು. ನೀನು ಹೇಳಿದ ಮೇಲೆ ಮುಗೀತು ಕಣ್ ಭೈರವ. ನೀನು ಹೆಂಗೆ ಹೇಳಿದ್ರೆ ಹಂಗೆ ನಿನಗೆ ಹೋಯ್ತಾಳ, ಹೋಗಿ ಸಾಯ್ಲಿ ಬಿಡು, ನನಗೇನಂತೆ. ಹ್ಞೂ ಕಣೆ, ಬೆಂಗ್ಳೂರ್ಗೆ ಹೊಂಟಿದ್ದೀನಿ. ನನ್ನ ಅಳಿಯ, ನನ್ನ ಪ್ರೀತಿ ಅಳಿಯ ಕರ್ಕೊಂಡು ಹೋಯ್ತಾವನೆ. ಕೇಳಿಸ್ಕ ಇವಳು ದುರಂಕಾರವ. ಇವಳು ಮಾತುಗಳನ್ನ ಕೇಳಿಸ್ಕ ಕಣ್ ಭೈರವ. ಎಷ್ಟು ಮಾತಾಡ್ತಾಳೆ ಫ್ರೆಂಡ್ಸುಗಳು ತಾಗೆ. ನಾನು ಅಲ್ಲೋಯ್ತಿದ್ದೀನಿ ಇಲ್ಲೋಯ್ತಿದ್ದೀನಿ ಅಂತ ಏನು ಜಂಬಜ್ ಕೊಚ್ಕೋತಾಳೆ ಅಂದರೆ ನನ್ನ ಕಿವಿಯಾರೆ ಕೇಳೋಕ್ಕಾಯ್ತಿಲ್ಲ. ಇರಲಿ ದೀಪ ಆರೋಗೋದಕ್ಕಿಂತ ಮುಂಚೆ ಜಾಸ್ತಿ ಜೋರಾಗಿ ಉರಿತದಂತೆ. ಉರಿಲಿ. ಅಯ್ಯೋ ಇಲ್ಲ ಕಣೆ, ನನ್ನ ಅಳಿಯ ಬ್ಯಾಡ 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 ಅಂದ್ರೂ ಇಲ್ಲ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಒಯ್ತಾನೇ ಅವನೇ ಬೆಂಗ್ಳೂರಿಗೆ. ಇನ್ನೇನು ಇವತ್ತಿಲ್ಲ ನಾಳೆ ಹೊಂಟ್ಬಿಡ್ತೀವಿ. ಇಲ್ಲ ಹೊಂಟ್ಬಿಡ್ತೀವಿ. ಬೆಂಗಳೂರಾಗೆ ಮನೆಗೆ ತಗೊಂಡು ಅಲ್ಲೇ ಸೆಟ್ಲ್ ಆಗಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ನಾನು, ನನ್ನ ಅಳಿಯ, ನನ್ನ ಮಗಳು, ನನ್ನ ಮೊಮ್ಮಗು ಎಲ್ಲನೂ. ಹೌದೌದು,
ಕರಿತೀನಿ ಬೆಂಗ್ಳೂರಿಗೆ ಹೋದ್ಮೇಲೆ ಮರೆದಿದ್ದಂಗೆ ಬಂದ್ಬಿಡು. ಈ ಹಳೆ ಮನೆಯಾಗಿ ಯಾರು ಇರ್ತಾರೆ ಬಾರಿ ಸಾಕಾಗೋಗ್ಬಿಟ್ಟೈತೆ ನನಗೂ ಜನ್ಮಕ್ಕೆ. ಹ್ಞೂ ಹ್ಞೂ ನನ್ನ ಮಗಳೂ ಎಲ್ಲ ಪ್ಯಾಕ್ ಮಾಡ್ತಾಳೆ ಬಟ್ಟೆ. ಎಲ್ಲರೂ ಹೋಗ್ಬೇಕಲ್ಲ. ಬೆಂಗ್ಳೂರಿಗೆ ಹೋದ್ಮೇಲೆ ಫೋನ್ ಹಾಕ್ತೀನಿ ಬಾ. ಬೆಂಗ್ಳೂರಾಗೆ ನೀನಿಯ ಇವಳ್ಗದು ಏನು ಪ್ಯಾಟೆ ಹುಚ್ಚಿಡ್ದೈತೋ ನಾ ಕಾಣೆ. ಎಷ್ಟು ಹೇಳಿದ್ರು ಕೇಳಲಿಲ್ಲ ಈ ಬಡತದು. ಪ್ಯಾಟೆ ಪ್ಯಾಟೆ ಪ್ಯಾಟೆ. ಆ ಪ್ಯಾಟೆನಾಗ ಅದು ಏನು ಮಡಗವಳು ನಾ ಕಾಣೆ ಕಣ್ಬೈರವ. ಯಾವಾಗೂ ನಾನು ಪ್ಯಾಟ್ಗೆ ಹೋಗ್ಬೇಕು, ನಾನು ಪ್ಯಾಟ್ಗೆ ಹೋಗ್ಬೇಕು, ಪ್ಯಾಟ್ಗೆ ಹೋಗ್ಬೇಕು, ಪ್ಯಾಟ್ಗೆ ಹೋಗ್ಬೇಕು. ಅವಳಿಯ ಮಾಡ್ತಂತಾಗ. ಹಾಂ ಕಣೆ ಆಯಿತು. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತಲ್ವ ಎಲ್ಲನೂ. ಹಾಂ ಚೇಂಜ್ ಆಗಬೇಕಪ್ಪ ನಾನು ಅಲ್ಲಿಗೆ ಹೋದ್ಮೇಲೆ ಸ್ವಲ್ಪ ಸ್ಟೈಲಿಶಾಗಿ ಚೇಂಜ್ ಆಯ್ತೀನಿ. ಹ್ಞೂ ಸರಿ ಸರಿ ಆಯಿತು. ಹಾಂ ಹ್ಞೂ ಸರಿ ಅಲ್ಲಿಗೆ ಹೋದ್ಮೇಲೆ ಫೋನ್ ಮಾಡ್ತೀನಿ ಬಿಡು ನಿನಗೆ. ಸರಿ ಸರಿ ಆಯಿತು. ಹ್ಞೂ ಸರಿ ಮಾಡ್ತೀನಿ, ಬೆಂಗ್ಳೂರಿಗೆ ಹೋದ್ಮೇಲೆ ಮಾಡ್ತೀನಿ. ಇವಾಗ ಟೈಮ್ ಇಲ್ಲ, ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಇವತ್ತು ರಿಜಿಸ್ಟ್ರೇಷನ್ ಐತೆ ಪಾಪಣ್ಣಗೆಲ್ಲ ಪೇಪರ್ ಬರ್ಕೊಡ್ಬೇಕು. ಹ್ಞೂ ಆಯಿತು ಮಾಡ್ತೀನಿ. ನಾನು ಇಲ್ಲಿ ಎಂಥ ಊರಿಗೆ ಬಂದು ತಗ್ಲಾಕೊಂಡಿದ್ದೀನಿ. ನನ್ನ ಪೊದ್ದು ಡಾರ್ಲಿಂಗೋಸ್ಕರ ಈ ಊರಾಗೆ ಎಂಥ ದಡಬಡೆತದ ಊರಾಗಿದ್ದೀನಿ ಅಂದರೆ ಅರ್ಥನೇ ಆಯ್ತಿಲ್ಲ. ಒಳ್ಳೆ ಒಬ್ರಿಗಿನ್ನ ಒಬ್ರು ದಡಬಡೆತದವು ಈ ಊರಾಗ. ಇಂಟೆಲಿಜೆಂಟು ಅಂದರೆ ನಮ್ಮ ಪೊದ್ದುನು ಪೆದ್ದುನೇನೆಯ ಇಂಟೆಲಿಜೆಂಟ್ ಅಂತ ಯಾರೂ ಇಲ್ಲ ಬಿಡು. ಪೊದ್ದುನ ಮಾತಾಡ್ಸಿ ಹೊಸ ದಿನ ಆಯಿತು, ಹೋಗೋನ್ಕಿಂತ ಮಾತಾಡ್ಸ್ಕೊಂಡು ಬರನಿ. ಅಜ್ಜಿ ಆರಾಮಾಗಿರು, ನೀನು ತಲೆಗಿಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಸರಿನೇ. ಆರಾಮಾಗಿ ನೆಮ್ಮದಿಯಾಗಿರು, ಎಲ್ಲ ಸರೋಯ್ತದೆ. ನಿಮ್ಮ ಮಗಳಿಗೆ ಹೊಸಿ ಬುದ್ಧಿ ಬರಲಿ. ದುರಂಕಾರ ನೆತ್ತಿ ಮೇಲೆ ಆಡ್ತೈತೆ ನಿನ್ನ ಮಗಳಿಗೆ. ಹೊಸಿ ಬುದ್ಧಿ ಬಂದರೆ ಆವಾಗ ಸರೋಯ್ತದೆ. ಬೆಂಗಳೂರು ಅಂತೆ ಬೆಂಗಳೂರು. ಹೋದರೂ ಗೊತ್ತಾಯ್ತದೆ ಬೆಂಗಳೂರು ಕತೆ. ಭೈರವಾದ ಹೆಂಗಿರಕ್ಕೆ ಸಾಧ್ಯ ಹಿಂಗೆ ಚಿಕ್ಕ ವಯಸ್ಸಿಗೆ ಎಂಥ ಬುದ್ಧಿವಂತ. ಆದರೆ ಯಾರನ್ನು ಮೀಟ್ ಮಾಡಕ್ಕೆ ಹೋಯ್ತಾನೆ ಅಂತಲೇ ನೀನು ಗೊತ್ತಾಗಕ್ಕಿಲ್ವಲ್ಲ ನನಗೆ. ಯಾವಾಗೂ ಯಾರನ್ನೋ ಮೀಟ್ ಮಾಡ್ತೀನಿ ಅಂತ ಹೋಯ್ತಾನೇ ಇರ್ತಾನೆ. ಹೋಗ್ಲಿ ಬಿಡು, ನಮಗಿನ್ನ ಮುಂಚೆ ಸತ್ಬಿಟ್ಟು ದೆಯ್ಯ ಆಗಿರೋದಲ್ವಾ. ಶಾನೆ ಬುದ್ಧಿವಂತ ಆಗೋಗ್ಬಿಟ್ಟವನಿ ರೀ. ಮಗ ನೋಡ್ಕೊಂಡ್ಬಿಟ್ಟು ಬರೋಕ್ಕೆ ಅಂತ ಹೇಳ್ಬಿಟ್ಟು ಅದೇ ನಮ್ಮ ಇವಳಿಗೆ ಮಗಾಗೈತಲ್ಲ ಉಷುಂಗೆ, ಆ ಮಗ ನೋಡ್ಕೊಂಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ನಿಧಿ ಬತ್ತಾಳಂತೆ. ಅದಕ್ಕೆ ನೀನು ಫೋನ್ ಹಾಕಿದ್ಲು, ಅಮ್ಮ ಬರ್ತೀನಿ ಕಣಮ್ಮ ಅಂತ ಹೇಳ್ಬಿಟ್ಟು. ಹಂಗೆ ಜೊತೆಗೆ ನಾನು ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ. ಹೋಗಿದ್ದೆ ಮೊನ್ನೆ, ಮನೆಗೆ ಬಿಟ್ಟಿತ್ತು ಮಗ, ಮಾತಾಡ್ಸೋಕ್ಕಾಗಲಿಲ್ಲ. ಹಂಗೇನೇ ಬಂದ್ಬಿಟ್ಟೆ. ಈಗ ಹೋಗಿ ಮಗಿನ ನೋಡ್ಕೊಂಬಿಟ್ಟು ಬರಬೇಕು. ಹಂಗೇನಿಯ ಬೀಗರು ಮದುವೆ ದಿನ ವಿಷಯ ಮಾತಾಡ್ಬೇಕಂತೆ. ಹಂಗೇನೇ ಮಾತಾಡಬೇಕು. ಹಂಗೇನೇ ನನ್ನ ಮಗಳು ನಿಮ್ಮ ಮಗನ ತಗ ಬೇರೆ ಮಾತಾಡಬೇಕು ಅಂತ ಹೇಳ್ತಾವಳೆ. ಹಂಗೆ ಕರ್ಕೊಂಬಿಟ್ಟು ಬರ್ತೀನಿ. ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಸರಿ ಅಂದೆ. ಮನೆನಾಗ ಹೊಸಿ ಸಾಮಾನುಗಳು ತಂದಾಕಿ ಐಟಮ್ಗಳನ್ನ. ಸರಿ ಏನೇನು ಬೇಕೋ ಹೇಳು. ಬ್ಯಾಳೆ ಗೀಳೆ ಅಂತವೆಲ್ಲ ಖಾಲಿಯಾಗಿದ್ರೆ ಪಟ 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 ಅಂತ ಹೇಳು. ಎಲ್ಲನೂ ತಂದ್ಬಿಟ್ಟದಾಗ ಹಾಕ್ಬಿಡ್ತೀನಿ. ತಿರುಗಿ ಒಂದೊಂದೇ ಹೇಳಕ್ಕೆ ಹೋಗ್ಬೇಡ ನೀನು. ಅವೇನೋ ಉದ್ದಿನ ಬೇಳೆ ಕಡಲೆಬೇಳೆ ಎಲ್ಲ ಖಾಲಿ ಆಗವೆ ಅಂದಲ್ಲ, ಹೇಳು ಹೋಗ್ಬಿಟ್ಟು ದಿನಸಿ ಸಾಮಾನು ಹಾಕಿಸ್ತೀನಿ ಎಲ್ಲನೂ. ಹ್ಞೂ ದಿನಸಿ ಸಾಮಾನು ಎಲ್ಲ ನನಗೆ ಬೇಕು. ಬೇಜಾನ್ ಬೇಕಾಯ್ತದೆ. ಈಗೆಲ್ಲ ಬಂದರೆ ಒಂದು 2-3 ದಿನ ಇರ್ತಾರಂತೆ. ಇದ್ದೇನಂತೆ ಹೋಗೋದು 2-3 ದಿನ. ಅದಕ್ಕೆ ಏನೇನು ಬೇಕೋ ಎಲ್ಲ ಸಾಮಾನು ನೋಡ್ಬೇಕಲ್ವಾ. ಸರಿ ಇವಾಗ ನಾನೇನ ತಂದು ಕೊಡೋಕ್ಕಿಲ್ಲ ಅಂತ ಹೇಳಿದ್ನಾ? ತಂದು ಕೊಡ್ತೀನಿ ಅಂತ ತಾನೇ ಹೇಳಿದ್ದು. ತಂದು ಕೊಡ್ತೀನಿ ತಗ. ಅದ್ರಾಗ ಏನೈತೆ, ತಂದ್ಬಿಟ್ಟು ಏನೇನು ಬೇಕೋ ಎಲ್ಲನೂ ಕೊಡ್ತೀನಿ. ಅದೇನೋ ಮಾಡ್ಕೊಳ್ಳಿವಂತೆ ನೀನು, ಸರಿನಾ? ಸರಿ ಇವಾಗ ನನಗೋಸಿ ಕೆಲಸ ಐತೆ, ನಾನು ಹೋಯ್ತೀನಿ. ಬೀಗರು ಏನಾರ ಬಂದರೆ ಕೂರ್ಸಿರು. ಹಂಗೆ ಫೋನ್ ಹಾಕ್ಬಿಟ್ಟು ಏನೇನು ಬೇಕೋ ಎಲ್ಲ ನಂಗೆ ಹೇಳು. ಆಯ್ತು ತಗೊಳ್ಳಿ, ಎಲ್ಲ ನನಗೆ ಹೇಳ್ತೀನಿ. ಏನೇನು ಬೇಕೋ ಮರ್ತಿರ್ತೋದ್ರೆ ಜ್ಞಾಪಿಸ್ತೀನಿ. ಸರಿ ಸರಿ ಆಯಿತು. ಪದ್ದು ಡಾರ್ಲಿಂಗ್. ಭೈರವ ಬಾ ಬಾ ಬಾ. ನಿನ್ನೆ ನೆನೆಸ್ಕೊತಾ ಇದ್ದೆ. ನೀನು ನನ್ನ ನೆನೆಸ್ಕೊತಾ ಇದ್ದೆ, ನಿನ್ನ ಗಂಡನ ನೆನೆಸ್ಕೊಂಡು ಕುಂತ್ಕೊಂಡು ಮಾತಾಡ್ತಿದ್ದೆ. ಸುಮ್ಕೆ ಡವ್ ಮಾಡಬೇಡ. ಹೇಳ್ಪದ್ದು ಡಾರ್ಲಿಂಗ್, ಏನು ಸಮಾಚಾರ? ಇನ್ನೇನು ಭೈರವ ಹೇಳ್ಬೇಕು ಎಲ್ಲನೂ. ನನ್ನ ಮಗಳು ಎಲ್ಲರೂ ಮನೆಗೆ ಬರ್ತಾವ್ರಂತೆ. ಅದ್ರದ್ದೇ ಯೋಚನೆ ಮಾಡ್ತಿದ್ದೆ. ನನ್ನ ಮಗನ ಮದುವೆ ವಿಷಯ ಎಲ್ಲ ಮಾತಾಡ್ಬೇಕಂತಲ್ಲ. ನಿನ್ಗೆ ಒಳಗೆ ಭಯ ಆಯ್ತೈತಿ. ಅವಳು ಸಾವುಕಾರ ಹುಡುಗಿ ಬಂದಿಲ್ಲಿ ಏನು ಮಾಡ್ಬಿಡ್ತಾಳು ಅಂತ ಅಲ್ವೇ? ಕಣ್ ಭೈರವ, ನನ್ನ ಮಗನ ಒಪ್ಕೊಬಿಟ್ಟವ್ನ ಮದುವೆಗೆ. ಯಾಕೆ ಬೇಕು ಅಂತ ನನಗೇನು ಅಂತ ಇಷ್ಟ ಇಲ್ಲ. ಏನಕ್ಕೆ ಬೇಕು ಸುಮ್ಕೆನೆಯಾ ಅಂತ ನಾನು ಅನ್ಕೋತಾ ಇದ್ದೆ. ಎಲ್ಲ ಸಾವಾಸ ಸರಿ ಇಲ್ಲ ಅಂತ. ನನ್ನ ಮಗ ಇಲ್ಲ ಬಿಡಮ್ಮ ಆಯ್ತೀನಿ ಮದುವೆಯ ಅಂತ ಹೇಳ್ತಾವನೆ. ಏನು ಮಾಡೋದು? ಹೌದು ಡಾರ್ಲಿಂಗ್, ಎಲ್ಲದಕ್ಕೂ ಯೋಚನೆ ಮಾಡ್ಕೊಂಡು ಕುಂತ್ಕೊಬೇಡ. ನಾನು ಇಲ್ಲವೇ, ಅವಳು ಬಂದವಳು ನಿನ್ನ ಮುಂದೆ ಏನಾರ ಮಾಡೋಕ್ಕಾಯ್ತದೆ. ಬತ್ತಾಳೆ, ಬಂದು ಅವಳೇ ಬುದ್ಧಿ ಕಲ್ತ್ಕೊತಾಳೆ. ನೀನು ಸುಮ್ಮನಿರು. ನೀನು ಎಲ್ಲ ಆಗೋದನ್ನು ನೋಡ್ತಾ ಇರು. ಮೊದಲೇ ನೀನು ಯೋಚನೆ ಮಾಡಿಬಿಟ್ಟು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ತಲೆ ಕೆಡಿಸ್ಕೊಬೇಡ. ಎಲ್ಲದಕ್ಕೂ ಟೈಮ್ ಬರ್ತದೆ. ತಾಳ್ಮೆಯಿಂದ ಕಾಯ್ತಿರ್ಬೇಕು ಅಷ್ಟೇ ನೀಯ. ಸರಿ ಬಿಡು ಭೈರವ, ನೀನು ಹೇಳಿದ್ಮೇಲೆ ಮುಗೀತು. ನೀನೇನೋ ಇದೀನಿ ಜೊತೆಗಿರ್ತೀನಿ ಅಂತ ಧೈರ್ಯ ಹೇಳಿದ್ಮೇಲೆ ಯಾಕೆ ಎದ್ರಕಂಡ್ಲಿ ನಾನು. ಬತ್ತಳಂತ ಆ ಹುಡುಗಿನೂ ಬಂದದೇನೇನು ನೋಡಬೇಕೋ ನೋಡ್ಕೊಂಡು ಹೋಗ್ಲಿ ತಗ. ಅವ್ರ ಅಪ್ಪ ಬೇರೆ ಹೇಳವನೆ ಮದುವೆಗಂತೂ ಒಪ್ಕೊಬಿಟ್ಟವಳೆ ಅಂತ ಹೇಳಿ. ನನ್ನ ಮಗನೂ ಒಪ್ಕೊಂಡವನೆ. ಇನ್ನು ನಮ್ದಿನ ಏನಪ್ಪ ಐತೆ ಅವ್ರಿಬ್ರು ಒಪ್ಕೊಂಡ್ಮೇಲೆ. ಅದೇ ಮತ್ತೆ ನಿನ್ನ ಮಗನೂ ಅವಳು ಒಪ್ಕೊಂಡ್ಮೇಲೆ ಇನ್ನೇನೈತೆ? ಏನು ತಲೆ ಕೆಡಿಸ್ಕೊಬೇಡ. ಈಗ ಸುಮ್ಕಿರು. ಈಗ ಸದ್ಯಕ್ಕೆ ಏನಾಯ್ತದೋ
ಅದನ್ನ ನೋಡು ಬಂದು ಮಾತಾಡ್ಕೊಂಡು ಹೋಯ್ತಾಳ. ಸುಮ್ಮನೆ ಹಂಗೆ ಬಂದು ಮಾತಾಡ್ಕೊಂಡು ಹೋಗ್ಲಿ. ಮುಂದಿಂದೆಲ್ಲ ನಾನು ಬಿಟ್ಬಿಡು. ಹಣೆ ಬರೋದಾಗ ಹಿಂಗೆ ಆಗಬೇಕು ಅಂತ ಬರ್ದೈತೆ ಪೊದ್ದು ಡಾರ್ಲಿಂಗ್. ನೀನು ಏನು ಮಾಡಿದ್ರು ತಪ್ಸೋಕ್ಕಾಗಕ್ಕಿಲ್ಲ. ಸರಿ, ಆಯ್ತು ಆಯ್ತು ಭೈರವ, ನೀನು ಹೇಳ್ದಂಗೆನೇ ಆಯ್ತು ಬಿಡು. ಹ್ಞೂ, ನೀನು ಹೇಳಿದ್ಮೇಲೆ ಮುಗೀತು. ಎಂಥ ಕಷ್ಟ ಬಂದ್ರು ನನಗೇನು ಭಯನೇ ಆಗಕ್ಕಿಲ್ಲ. ಯಾಕಂದ್ರೆ ಯಾವಾಗೂ ನೀನು ಇರ್ತೀಯ ಅಲ್ವಾ. ನೀನು ಹೆದ್ರುಕಳ ಅಂತದಿನ್ ಏನೈತೆ. ಅದಪ್ಪ ನನ್ನ ಪೊದ್ದು ಡಾರ್ಲಿಂಗ್ ಧೈರ್ಯ ಅಂತ ಹೇಳಿದ್ರಿ. ಸರಿ ಸರಿ. ಹ್ಞೂ, ನಡಿ ನಡಿ. ಎಲ್ಲ ಬೀಗರು ಬರ್ತಾರಲ್ಲ, ಮನೆಗೆಲ್ಲ ಹೊಂದಿಸ್ಬೇಕಲ್ಲ, ರೆಡಿ ಮಾಡಬೇಕಲ್ಲ. ರೆಡಿ ಮಾಡಿವಂತೆ ನಡಿ. ಹ್ಞೂ, ಬಾ ಭೈರವ.